ಓಂ ಶಾಂತಿ. ಎಲ್ಲರಿಗೆ ಹೃದಯದಿಂದ ಶುಭ ಭಾವನೆ, ಶುಭ ಕಾಮನೆ ಎನ್ನುವುದು ಬಂದಿದೆ. ಈ ಹೃದಯವೂ ಸಹ ವಿಶಾಲ, ಉದಾರವಾಗಿದೆ. ಯಾವುದೇ ಮಾತು ಬರಲಿ, ಯಾರು ಏನೇ ಹೇಳಲಿ, ಕ್ಷಮೆಯ ಸಾಗರರಾಗಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮುಖಾಂತರ ಎಲ್ಲ ಮಾತುಗಳನ್ನು ಸಮಾವೇಶ ಮಾಡುತ್ತಾ ಹೋಗೋಣ. ಫುಲ್ ಸ್ಟಾಪ್ ಇಡುತ್ತಾ ಹೋಗೋಣ. ಹಾಗೂ ಅಂತರ ಮನಸ್ಸಿನಿಂದ ಎಲ್ಲರ ಪ್ರತಿ ಕಲ್ಯಾಣದ ಭಾವನೆಯೇ ಹೊರಬರಬೇಕು. ಇದೇ ಆಶೀರ್ವಾದವನ್ನು ನೀಡಿ ಎಲ್ಲರಿಗೂ ಒಳ್ಳೆಯದೇ ಆಗಲಿ, ಎಲ್ಲರ ಕಲ್ಯಾಣವಾಗಲಿ. अशांति और दुख की लहर छाई हुई है। सारे विश्व की आत्माओं को आज आपके प्रकाश की आवश्यकता है। अभी 2 मिनट समस्त ಈಗ 2 ನಿಮಿಷ ಸಮಸ್ತ ಎಲ್ಲ ಆತ್ಮಗಳಿಗೆ ಮನಸಾ ದಾನವನ್ನ ಮಾಡೋಣ. ಫೀಲ್ ಮಾಡುತ್ತಾ ಹೋಗಿ ಬಾಬಾರವರಿಂದ ಶಕ್ತಿಶಾಲಿಯಾದ ಕಿರಣಗಳು ಸಂಪೂರ್ಣ ಗಮನ ಬಾಬಾರವರ ಕಡೆ ಇರಲಿ. ಸಂಪೂರ್ಣ ಗಮನ ಹೇಗೆ ಬಾಬಾರವರು ನನಗೆ ತನ್ನ ಶಕ್ತಿಶಾಲಿಯಾದ ಕಿರಣಗಳ ಮುಖಾಂತರ
ಶಕ್ತಿ ಸಂಪನ್ನರನ್ನಾಗಿ ಮಾಡುತ್ತಾ ಹೋಗುತ್ತಿದ್ದಾರೆ. ಫೀಲ್ ಮಾಡುತ್ತಾ ಹೋಗಿ. ಬಾಬಾರವರಿಂದ ಬರುವಂತಹ ದಿವ್ಯ ಪ್ರಕಾಶ ಈ ತ್ರಿಕಾಲದರ್ಶಿ ಜ್ಞಾನ ಸೂರ್ಯ ಬಾಬಾ ತಮ್ಮ ಈ ಒಂದು ವಿಶಾಲವಾದ ಜ್ಞಾನ ನನ್ನ ಬುದ್ಧಿಯ ಎಲ್ಲ ಬುದ್ಧಿಯ ಬೀಗ ಅನ್ನುವುದು ತೆರೆದಿದೆ. ನನ್ನನ್ನು ದುರಂದೇಶಿಯನ್ನಾಗಿ ಮಾಡಿದೆ. ಈಗ ಈ ಒಂದು ಬುದ್ಧಿಯಲ್ಲಿ ಪರಿಶೀಲಿಸುವ ಶಕ್ತಿ ಎನ್ನುವುದು ಬಂದಿದೆ. ಈಗ ಬಹುರೂಪಿ ಮಾಯೆಯ ಪ್ರತಿಯೊಂದು ರೂಪವನ್ನು ಗುರುತಿಸಬಲ್ಲೆನು. ಹಾಗೂ ಜೊತೆಯಲ್ಲಿ ನನ್ನಲ್ಲಿ ನಿರ್ಣಯ ಮಾಡುವಂಥ ಶಕ್ತಿಯೂ ಸಹ ಬಂದಿದೆ. ನನ್ನ ಬುದ್ಧಿಯಲ್ಲಿ ಸ್ಪಷ್ಟತೆ ಅನ್ನುವುದು ಬಂದಿದೆ. ಈಗ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯ ಮಾಡುವುದರಲ್ಲಿ ಸಕ್ಷಮನಾಗಿದ್ದೇನೆ. ಏಕೆಂದರೆ ದಿವ್ಯ ಬುದ್ಧಿಯ ವಿಧಾತ ಶಿವ ಬಾಬಾರವರು ನನಗೆ ದಿವ್ಯ ಬುದ್ಧಿಯ ವರದಾನವನ್ನು ನೀಡಿದ್ದಾರೆ. ಜ್ಞಾನದ ಮೂರನೇ ನೇತ್ರ ತೆರೆದಿದ್ದಾರೆ. रत्नागर वो है, ये रत्न है, ज्ञान के ये रत्न है। इस एक एक रत्न की जो वैल्यू गाई जाती है नहीं, वो तो लाख लाख। ऐसे नहीं कि शास्त्रों की, ना इसकी, क्योंकि बाप बैठ करके ब्रह्मा द्वारा आगे भी सभी वेदों ग्रंथों शास्त्रों का सार सुनाया है। ये कहावत है भाई, ठीक है ना बच्चे। ಮಧುರವಾದ ಬಾಬಾ ತಾವೇ ನನಗೆ ಸರಿ ಹಾಗೂ ತಪ್ಪಿನ ತಿಳುವಳಿಕೆಯನ್ನು ನೀಡಿ ಯಥಾರ್ಥವಾದ ನಿರ್ಣಯವನ್ನು ತೆಗೆದುಕೊಳ್ಳುವ ತಿಳುವಳಿಕೆ ನೀಡಿದ್ದೀರಾ. ಮನಸ್ಸಿನ ಎಲ್ಲ ಗೊಂದಲಗಳು ಸಮಾಪ್ತಿ ಮಾಡಿದ್ದೀರಾ. ಹಾಗೂ ವ್ಯರ್ಥ ಕರ್ಮ ವ್ಯರ್ಥ ಸಮಯ ಹೋಗುವುದರಿಂದ ನನ್ನನ್ನು ಬಚಾವ್ ಮಾಡಿದ್ದೀರಾ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು.
से शिव बाबा की वहाँ मन को मिले आराम प्यारे, मन को मिले आराम। अब वापस हमें घर जाना है, अब वापस हमें घर जाना है, शिव बाबा के संग में रंग जाइए ज्ञान रंग में, रंग जाइए ज्ञान रंग में, सुख शांति आनंद में, प्यारे शिव बाबा के संग में रंग जाइए ज्ञान रंग में, रंग जाइए ज्ञान रंग में। अंतिम घड़ियां बीत रही है, हो रही सृष्टि की शाम प्यारे, हो रही सृष्टि की शाम। कलयुग की ये रात बीतेगी, आ रहा है सुख धाम प्यारे, आ रहा है सुख धाम। सुखद सवेरा आने वाला, सुखद सवेरा आने वाला, अब सबके जीवन में रंग जाइए ज्ञान रंग में, रंग जाइए ज्ञान रंग। ಬಾಬಾರವರಿಂದ ಶಕ್ತಿಯನ್ನ ಪಡೆದು ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ, ತಂದೆಯ ಸಮಾನನಾಗುತ್ತಿದ್ದೇನೆ. ಮಾಯೆಯ ದೊಡ್ಡದಕ್ಕಿಂತ ದೊಡ್ಡ ವಿಘ್ನ, ದೊಡ್ಡದಕ್ಕಿಂತ ದೊಡ್ಡ ಸಮಸ್ಯೆಗಳು, ದೊಡ್ಡದಕ್ಕಿಂತ ದೊಡ್ಡ ವ್ಯಾಧಿಗಳು ಕೂಡ ಈಗ ನನ್ನನ್ನು ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಈಗ ನನ್ನಲ್ಲಿ ಮಾಯೆಯ ಪ್ರತಿಯೊಂದು ವಾರಿನ ಎದುರಿಸುವಂತಹ ಶಕ್ತಿಯು ಬಂದಿದೆ. ಫೀಲ್ ಮಾಡಿ ತನ್ನ ಒಳಗಡೆ ಈ ಶಕ್ತಿಯನ್ನು ಎದುರಿಸುವಂತಹ ಶಕ್ತಿ ಕಠಿಣಕ್ಕಿಂತ ಕಠಿಣ ಸಂಸ್ಕಾರವೂ ಸಹ ಮೊಂಬತ್ತಿಯ ತರಹ ಕರಗಿ ಹೋಗುತ್ತಿದೆ. ಮಾಯೆಯ ಸರ್ವ ವಿಘ್ನಗಳು ನನ್ನ ಈ ಒಂದು ಶಕ್ತಿಯ ಮುಂದೆ ಹಗುರವಾಗುತ್ತಾ ಹೋಗುತ್ತಿದೆ. ಒಳಗಿನ ಎಲ್ಲ ಕೆಟ್ಟತನ ಭಸ್ಮವಾಗುತ್ತಾ ಹೋಗುತ್ತಿದೆ. ಭಗವಾನು ವಾಚವೂ ಸಹ ಆಗಿದೆ. ಮಧುರವಾದಂಥ ಮಕ್ಕಳೇ, ದೋಣಿ ಮತ್ತು ಅಂಬಿಗ ಶಕ್ತಿಶಾಲಿಯಾದರೆ ಬಿರುಗಾಳಿಯೂ ಸಹ ಬಹುಮಾನವಾಗುತ್ತದೆ. ಮುಂದೆ ಹೋಗುವುದಕ್ಕೆ, ಮುಂದುವರಿಯುವುದಕ್ಕೆ ಸಾಧನೆಯಾಗುತ್ತದೆ. ಆ ಕಾರಣ
ದೊಡ್ಡದಕ್ಕಿಂತ ದೊಡ್ಡ ಸಮಸ್ಯೆ ಬಂದರೂ ಸಹ ಅದಕ್ಕೆ ಗಾಬರಿಯಾಗುವ ಬದಲು ಒಂದು ಬಲ, ಒಂದು ಭರವಸೆಯ ಆಧಾರದಿಂದ ನಾವು ಅದನ್ನು ಎದುರಿಸುವುದಕ್ಕೆ ತಯಾರಾಗಿದ್ದೇವೆಯೇ? मीठे बच्चे, किसी भी प्रकार की हलचल में तुम सदा अचल रहना। कभी मायूस नहीं होना। हमेशा याद रखो, मैं मास्टर सर्वशक्तिमान हूं। मैं विश्व कल्याणकारी हूं। मुझे स्वयं का परिवर्तन कर विश्व परिवर्तन करना है। विश्व कल्याणकारी बाप की संतान, मैं मास्टर विश्व कल्याणकारी हूँ। ವಿಶ್ವ ಕಲ್ಯಾಣಕಾರಿ ತಂದೆಯ ಮಗು, ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ಸರ್ವ ಆತ್ಮಗಳ ಆಧಾರ ಮೂರ್ತಿ, ಉದ್ಧಾರ ಮೂರ್ತಿ. ನನಗೆ ನಾನೇ ಸರ್ವರ ಸಹಯೋಗಿಯಾಗಬೇಕು. ಈ ಒಂದು ಸಹಯೋಗದ ಶಕ್ತಿಯೂ ಸಹ ಪ್ರೀತಿಯ ಬಾಬಾ ನನಗೆ ನಿಮ್ಮಿಂದಲೇ ಪ್ರಾಪ್ತಿಯಾಗಿದೆ. ಈ ಒಂದು ಸಹಯೋಗದ ಶಕ್ತಿಯೇ ನನಗೆ ಎಷ್ಟೊಂದು ಆತ್ಮಗಳ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ನಿಮಿತ್ತವಾಗಿದೆ. ಮಧುರ ಬಾಬಾ, ತಾವೇ ನನಗೆ ಕಲಿಸಿದ್ದೀರಾ. ತಾವು ದಾತನ ಮಕ್ಕಳು, ಮಾಸ್ಟರ್ ದಾತರಾಗಿದ್ದೀರಾ. ತಾವು ಎಲ್ಲರಿಗೆ ಸ್ನೇಹ, ಸಹಯೋಗ, ಸನ್ಮಾನ ಕೊಡುತ್ತಾ ಹೋಗಬೇಕು. ತೆಗೆದುಕೊಳ್ಳುವ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. याद तेरी सब काम करे शिव बाबा मेरे, शिव बाबा मेरे। एक याद तेरी सब
ಈಗ ಬಾಬಾರವರಿಂದ ಶಕ್ತಿಯನ್ನ ಪಡೆದು ನಾನಾತ್ಮ ನಿಧಾನವಾಗಿ ತನ್ನ ವಾಸ್ತವಿಕ ಸ್ವರೂಪದಲ್ಲಿ ಬರುತ್ತೇನೆ. ಏ ರಾಜಯೋಗಿ, ಸ್ಥಿತನಾಗು ತನ್ನ ಆತ್ಮಿಕ ಸ್ವರೂಪದಲ್ಲಿ. ತನ್ನ ಸರ್ವ ಕರ್ಮೇಂದ್ರಿಯಗಳನ್ನು ಸಂಕ್ಷಿಪ್ತಗೊಳಿಸಿ ತೆಗೆದುಕೊಂಡು ಬನ್ನಿ. ವಿಸ್ತಾರದಿಂದ ಸಾರ ರೂಪದಲ್ಲಿ ಜ್ಯೋತಿರ್ಬಿಂದು ರೂಪದಲ್ಲಿ ದೇಹದ ಪ್ರಪಂಚ, ದೇಹದ ಎಲ್ಲ ಸಂಬಂಧಗಳು, ಪದಾರ್ಥಗಳು ಎಲ್ಲವೂ ಸಹ ಬಿಂದು ರೂಪದಲ್ಲಿ ಸಮಾವೇಶವಾಯಿತು. ಇದಂತೂ ಆಗಿದೆ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ. ಈಗ ನೋಡಿ, ತಮ್ಮ ಸರ್ವಶಕ್ತಿಗಳಿಂದ ಸಂಪನ್ನ ಶಕ್ತಿ ಸ್ವರೂಪವನ್ನು ಸರ್ವಶಕ್ತಿವಂತ ಬಾಬಾರವರು ನನ್ನನ್ನೂ ಸಹ ತನ್ನ ಸಮಾನ ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿದ್ದಾರೆ. ಅನುಭವ ಮಾಡಿ ತನ್ನ ಒಳಗಡೆ ತಲೆಯಿಂದ ಹಿಡಿದು ಕಾಲಿನವರೆಗೆ ಶಕ್ತಿಗಳ ಈ ಒಂದು ಪ್ರವಾಹವನ್ನು ತಂದೆಯ ಸಮಾನರಾಗಿ ಈ ಒಂದು ಸ್ವರೂಪವನ್ನು ನೋಡುತ್ತಾ ಎದುರುಗಡೆ ನಿಂತಿರುವ ಬಾಬಾರವರು ಕೂಡ ಮುಗುಳ್ನಗುತ್ತಿದ್ದಾರೆ, ಖುಷಿಯಾಗುತ್ತಿದ್ದಾರೆ. ಬಾಬಾರವರು ನನ್ನನ್ನು ಮಸ್ತಕದಲ್ಲಿ ವಿಜಯದ ತಿಲಕವನ್ನು ನೀಡುತ್ತಿದ್ದಾರೆ. ಹಾಗೂ ವರದಾನವನ್ನು ನೀಡುತ್ತಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಸದಾ ತಮ್ಮ ಇದೇ ಸ್ವಮಾನದಲ್ಲಿ ಸ್ಥಿತರಾಗಿ ತಾವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ, ತಾವು ನನ್ನ ಸಂತಾನರಾಗಿದ್ದೀರಾ. ಸರ್ವಶಕ್ತಿವಂತ ಶಿವಪಿತನ ಸಂತಾನ. ಇಂದು ನಾವು ಇಡೀ ದಿನ ತಮ್ಮ ಈ ಒಂದು ಶಕ್ತಿಶಾಲಿ ಸ್ವರೂಪದ ಅಭ್ಯಾಸ ಮಾಡೋಣ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ.
ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. ತನ್ನ ಎಲ್ಲ ಶಕ್ತಿಗಳನ್ನು ಸಹ ಮನಸ್ಸಿನಲ್ಲಿ ನೆನಪನ್ನ ಮಾಡುತ್ತಾ ಹೋಗೋಣ. ಪವಿತ್ರ ಆತ್ಮ ಸದಾ ಶಕ್ತಿಶಾಲಿಯಾಗಿರುತ್ತದೆ. ಇಂದು ನಾವು ಈ ಒಂದು ಸುಮಾನ ಪಕ್ಕಾ ಮಾಡಿಕೊಳ್ಳೋಣ. ನಾನು ಸರ್ವಶಕ್ತಿವಂತ ಶಿವಪಿತನ ಸಂತಾನ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಾನ್ ಅರ್ಥಾತ್ ಯಾವ ಆತ್ಮಗಳ ತನ್ನ 5 ಸ್ಥೂಲ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ಕಂಟ್ರೋಲ್ ಇರಬೇಕು, ಸಂಪೂರ್ಣ ನಿಯಂತ್ರಣವಿರಬೇಕು, ಹಾಗೂ ಜೊತೆಯಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರವೆಂಬ ಸೂಕ್ಷ್ಮ ಕರ್ಮೇಂದ್ರಿಯಗಳ ನಾನು ರಾಜನಾಗಿದ್ದೇನೆ. ವಾಸ್ತವದಲ್ಲಿ ಅವರೇ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ. ಈ ರೀತಿ ಸರ್ವ ಕರ್ಮೇಂದ್ರಿಯಗಳ ಮೇಲೆ ವಿಜಯಿಗಳಾಗಬೇಕೆಂದರೆ ಬಹಳ ಸಹಜ ಯುಕ್ತಿ, ಸದಾ ಸ್ಮೃತಿ ಇರಬೇಕು. ನಾನು ಸರ್ವಶಕ್ತಿವಂತನ ಸಂತಾನನಾಗಿದ್ದೇನೆ. ನನಗೆ ಸ್ವಯಂನ ಮೇಲೆ ಸಂಪೂರ್ಣ ಸಂಯಮವಿದೆ. ನಾನು ಸ್ವಯಂನ ರಾಜನಾಗಿದ್ದೇನೆ. ನಾನು ಆತ್ಮ ತ್ರಿಲೋಕಿನಾಥನ ಸಂತಾನನಾಗಿದ್ದೇನೆ. ನನ್ನ ಶಿವಬಾಬಾ ಈ ಒಂದು ಮನುಷ್ಯ ಸೃಷ್ಟಿಯ ಬೀಜರೂಪ ಹೊಸ ಸ್ವರ್ಣಿಮ ಪ್ರಪಂಚದ ರಚಯಿತನಾಗಿದ್ದಾರೆ. ಅವರ ಸಂತಾನರಾಗುವ ಕಾರಣ ನಾನು ಆತ್ಮನೂ ಸಹ ಮಾಸ್ಟರ್ ರಚಿತನಾಗಿದ್ದೇನೆ. ಎಷ್ಟು ಶ್ರೇಷ್ಠ ಪದವಿ ಪ್ರಾಪ್ತಿಯಾಗಿದೆ ನನಗೆ. ಹೇಗೆ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಕುಳ್ಳಿರಿಸಿದ್ದಾರೆ ಬಾಬಾರವರು. ಎಷ್ಟು ಆತ್ಮಿಕ ನಶೆ ಎನ್ನುವುದು ಏರುತ್ತದೆ ಈ ಸ್ವಮಾನಗಳಿಂದ. ನನ್ನ ಬಾಬಾ 5 ತತ್ವಗಳ ಮಾಲೀಕರಾಗಿದ್ದಾರೆ ಹಾಗೂ ನಾನು ಮಾಸ್ಟರ್ ಪ್ರಕೃತಿ ಪತಿಯಾಗಿದ್ದೇನೆ. ಮಧುರ ಬಾಬಾ ತಾವು ನನ್ನ ಆತ್ಮನ ಆತ್ಮವಿಶ್ವಾಸವನ್ನು ಜಾಗೃತ ಮಾಡಿದ್ದೀರಿ. ನನ್ನ ಮನೋಬಲವನ್ನು ಜಾಸ್ತಿ ಮಾಡಿದ್ದೀರಾ. ತಾವೇ ನನಗೆ ಈ ಒಂದು ರಚತಾತನದ ಮಾಲೀಕತನದ ಸ್ಥಿತಿಯನ್ನು ತಂದಿದ್ದೀರಾ. ತಾವು ನನಗೆ ಸದೈವ ಈ ಒಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ನಾನು ತಂದೆಯ ಸಮಾನ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಮಾಸ್ಟರ್ ರಚಯಿತನಾಗಿದ್ದೇನೆ. ಈಶ್ವರಿಯ ಮಹಾವಾಕ್ಯವಾಗಿದೆ, ಮಕ್ಕಳೇ, ಎಷ್ಟು ಸರ್ವಶಕ್ತಿವಂತ ತಂದೆಯ ತನ್ನ ಮನಸ್ಸು ಬುದ್ಧಿಯನ್ನ ಜೋಡಿಸುತ್ತಾ ಹೋಗುತ್ತೀರಾ. ಅಷ್ಟು ಸಮಯ ತಮ್ಮ ಸರ್ವಶಕ್ತಿಗಳು ಸ್ವತಃವಾಗಿ ತಮ್ಮ ಒಳಗಡೆ ಬರುತ್ತಾ ಹೋಗುತ್ತದೆ. ಬನ್ನಿ, ನಡೆಯಿರಿ ಮನಸ್ಸಿನ ವಿಮಾನದಿಂದ ವತನದ ಎಡೆ ಪರಮಧಾಮದಲ್ಲಿ. ಹಾಗೂ ಜೋಡಣೆ ಮಾಡಿ ಬಾಬಾರವರ
ಹತ್ತಿರ ತನ್ನ ಸೂಕ್ಷ್ಮ ಬುದ್ಧಿಯ ವಿಮಾನದಿಂದ ಈಗ ಮನಸ್ಸಿನ ಕಣ್ಣಿನಿಂದ ಶಿವನನ್ನು ಶಾಂತಿಧಾಮದಲ್ಲಿ ನೋಡಿ. ಗಮನವಿರಲಿ, ಸ್ವಲ್ಪ ಬುದ್ಧಿ ಅಲೆದಾಡಿದ್ದರೂ ಈ ಒಂದು ಕನೆಕ್ಷನ್ ಲೂಸ್ ಆಗುತ್ತದೆ ಹಾಗೂ ಬಾಬಾರವರಿಂದ ಶಕ್ತಿಗಳು ಸಮಾಪ್ತಿಯಾಗುತ್ತದೆ. ಆ ಕಾರಣ ಬಹಳ ಗಮನ ನೀಡಬೇಕಾಗುತ್ತದೆ. ಮಾಯೆಗೆ ಇಂದು ಯಾವುದೇ ರೀತಿಯಾದಂಥ ಚಾನ್ಸ್ ಬಿಡಬಾರದು. ಈಗ ನಾವು ಬಾಬಾರವರ ಜೊತೆಯಲ್ಲಿ ಬಹಳ ಅಲೌಕಿಕವಾದ ಬಿಸ್ನೆಸ್ ಅನ್ನು ಮಾಡೋಣ. ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟಿನ ಬಿಸ್ನೆಸ್. ತಮ್ಮ ಮನಸ್ಸಿನ ಶುದ್ಧ ಭಾವನೆಯನ್ನು ನಾವು ಬಾಬಾರವರ ಹತ್ತಿರ ಕಳುಹಿಸೋಣ. ನಾವು ಅದರ ಉದ್ಗಾರವನ್ನು ಎಕ್ಸ್ಪೋರ್ಟ್ ಮಾಡೋಣ. ಅಲ್ಲಿಂದ ಸ್ವತಃವಾಗಿ ಬಾಬಾರವರಿಂದ ಸರ್ವಶಕ್ತಿಗಳು ಇಂಪೋರ್ಟ್ ಆಗುತ್ತಾ ಹೋಗುತ್ತದೆ. ಬಾಬಾರವರ ಗುಣಶಕ್ತಿಗಳು ನಮ್ಮ ಒಳಗಡೆ ಸ್ವತಃವಾಗಿ ಬರುತ್ತಾ ಹೋಗುತ್ತದೆ. ನಿರಂತರ ಬಾಬಾರವರ ಜೊತೆ ಮಧುರಾತಿ ಮಧುರ ಮಾತುಗಳನ್ನು ಮಾತನಾಡೋಣ. ಜ್ಯೋತಿರ್ಮಯ ತನ್ನ ಶುದ್ಧವಾದ ಇಚ್ಛೆಯನ್ನು ಬಾಬಾರವರಿಗೆ ತಿಳಿಸಬೇಕು. ಹೃದಯದಿಂದ ಬಾಬಾರವರ ಮಹಿಮೆಯನ್ನು ಮಾಡುತ್ತಾ ಹೋಗೋಣ. ಏನು ಬಾಬಾರವರಿಂದ ಪ್ರಾಪ್ತಿಯಾಗಿದೆ ಅದಕ್ಕೆ ಬಾಬಾರವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಸ್ವಲ್ಪ ಸಮಯ ಸ್ವಯಂಮೇ ತನ್ನ ಮನಸ್ಸಿನ ಮಾತುಗಳನ್ನು ಬಾಬಾರವರ ಹತ್ತಿರ ಮಾತನಾಡೋಣ. ಬಾಬಾರವರ ಶಕ್ತಿಯನ್ನು ತನ್ನ ಒಳಗಡೆ ಬರುವುದನ್ನು ಅನುಭೂತಿ ಮಾಡಿ. खुश नसीब है बाबा तेरे स्नेह
ಈಗ ಪ್ರೇಮದಿಂದ ಭರ್ಪೂರಾಗಿ ತನ್ನ ಮನಸ್ಸಿನ ಕಣ್ಣಿನ ಮುಖಾಂತರ ಬಾಬಾರವರನ್ನು ನೋಡೋಣ. ಹೇಗೆ ಒಂದು ಚಿಕ್ಕ ಮಗು ಬಹಳ ಸಮಯದ ನಂತರ ತನ್ನ ತಂದೆಯನ್ನ ಮಿಲನ ಮಾಡುತ್ತದೆ. ಇಂತಹ ಖುಷಿ ಆ ಪರಮ ಆನಂದನ ಹತ್ತಿರ ಅನುಭೂತಿ ಮಾಡಿ ಹಾಗೂ ಇನ್ನೊಂದು ಕಡೆ ಮಧುರ ಬಾಬಾರವರೂ ಸಹ ಈ ಆತ್ಮಿಕ ಮಿಲನದಿಂದ ಬಹಳ ಪ್ರಸನ್ನರಾಗಿದ್ದಾರೆ. ಹೇಗೆ ನವಿಲು ಬಹಳ ಖುಷಿಯಿಂದ ನರ್ತನ ಮಾಡುತ್ತದೆ. ಅದೇ ರೀತಿ ಬಾಬಾ ತನ್ನ ಕಿರಣಗಳನ್ನು ಹರಡಿಸುತ್ತಾ ನಾವು ಮಕ್ಕಳ ಮುಂದೆ ಬಂದಿದ್ದಾರೆ ಅನುಭೂತಿಯನ್ನು ಮಾಡಿ. ಈ ಒಂದು ಕಿರಣಗಳು ಬಾಬಾರವರ ಬಾಹುವಾಗಿದೆ. ಈ ಕಿರಣ ರೂಪಿ ಬಾಹುಗಳಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಸಮಾವೇಶವಾಗೋಣ. ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಹೋಗೋಣ. ಹಾಗೂ ಸರ್ವಶಕ್ತಿಗಳಿಂದ ಸ್ವಯಂ ಅನ್ನು ಭರ್ಪೂರ್ ಮಾಡಿಕೊಳ್ಳೋಣ. ಇಂದು ತಂದೆಯ ಸಮಾನರಾಗೋಣ. ಮಾಸ್ಟರ್ ಸರ್ವಶಕ್ತಿಮಾನ್ ಈಗ ನೆನಪನ್ನ ಮಾಡಿ ಬಾಬಾರವರ ಈ ವರದಾನವನ್ನು ಮೊದಲು ಮುರುಳಿಯಲ್ಲಿ ಬಂದಿತ್ತು. ಬಾಬಾರವರು ವರದಾನವನ್ನ ನೀಡುತ್ತಾ ಹೇಳಿದ್ದರು, ಪ್ರತಿಯೊಂದು ಶಕ್ತಿಯನ್ನು ಮಾಸ್ಟರ್ ರಚಯಿತ ಭವನಾಗಿದ್ದೇನೆ. ಮಕ್ಕಳೇ, ಯಾವುದೇ ಕರ್ಮವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಎಂತಹ ಕರ್ಮವಿರಬಹುದು ಅಂತಹ ಶಕ್ತಿಗಳನ್ನು ಆಹ್ವಾನ ಮಾಡಿ ಮಾಲೀಕರಾಗಿ ಆರ್ಡರ್ ಮಾಡಿ. ಈ ಸರ್ವಶಕ್ತಿಗಳು ತಮ್ಮ ಭುಜದ ಸಮಾನವಾಗಿದೆ. ಹೇಗೆ ನಮ್ಮ ಭುಜಗಳು ತಮ್ಮ ಆರ್ಡರ್ನಂತೆ ನಡೆಯುತ್ತದೆ, ತಮ್ಮ ಆರ್ಡರಿನ ವಿನಃ ಏನನ್ನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಸರ್ವಶಕ್ತಿಗಳು ಸಹ ತಮ್ಮ ಆರ್ಡರ್ನಂತೆ ನಡೆಯುವಂಥದ್ದಾಗಿದೆ. ನಾವು ಇದರ ಒಂದು ರಚಯಿತನಾಗಿದ್ದೇನೆ. ಆರ್ಡರ್ ಮಾಡಿ, ಏ ಸಹನ ಶಕ್ತಿ, ನನ್ನ ಈ ಒಂದು ಕಾರ್ಯವನ್ನು ಸಫಲ ಮಾಡಿ ನೋಡಿ. ಸಫಲತೆ ಎನ್ನುವುದು ಆಗಿಯೇ ಬಿಟ್ಟಿದೆ ಎಂದು ಈ ವಿಚಾರ ಬರಬಾರದು. ಆಗುತ್ತದೆ ಅಥವಾ ಇಲ್ಲವಾ, ಮಾಡಬಹುದಾ ಅಥವಾ ಮಾಡದೇ ಇರಬಹುದಾ. ಒಂದು ವೇಳೆ ಈ ರೀತಿಯಾದ ಭಯವಿದ್ದರೆ ಆರ್ಡರ್ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಆ ಕಾರಣ ಮಾಸ್ಟರ್ ರಚಯಿತನಾಗಿ ಪ್ರತಿಯೊಂದು ಶಕ್ತಿಯನ್ನು ಆರ್ಡರ್ ಪ್ರಮಾಣ ನಡೆಸುವುದಕ್ಕೆ ಮೊದಲು ಅದರಂತೆ ಆಗಿ ನಂತರ ಆರ್ಡರ್ ಮಾಡಬೇಕು. ನಡೆಯಿರಿ. ಸರ್ವಶಕ್ತಿಗಳ ವರದಾನದಿಂದ ಒಂದೊಂದು ಶಕ್ತಿಯ ಅನುಭವವನ್ನು ಮಾಡೋಣ. ಎಲ್ಲದಕ್ಕಿಂತ ಮೊದಲು ತನಗೆ ತಾನೇ ಸ್ಮೃತಿಯನ್ನು ತಂದುಕೊಳ್ಳಬೇಕು. ನಾನು ಆತ್ಮ ಸಹನ ಶಕ್ತಿಯ ದೇವ ಅಥವಾ ದೇವಿಯಾಗಿದ್ದೇನೆ. ಪ್ರತಿಯೊಂದು ಸ್ಥಿತಿಯಲ್ಲಿ ನಾನು ಆತ್ಮ ಸಹನಶೀಲನಾಗಿರುತ್ತೇನೆ. ನಾನು ತಿಳಿದುಕೊಂಡಿದ್ದೇನೆ, ನನ್ನ ಪಾರಸನಾಥ ಬಾಬಾ ಎಲ್ಲ ಕಲ್ಲು ಬುದ್ಧಿ ಆತ್ಮಗಳನ್ನು ಪುನಃ ಪೂಜ್ಯನೀಯ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ನನ್ನ ಬಾಬಾ ತಾವು ಬಹಳ ಕಲೆಗಾರರಾಗಿದ್ದೀರಾ.
ಕಲ್ಲನ್ನು ಪೂಜನೀಯ ಮೂರ್ತಿಯನ್ನಾಗಿ ಮಾಡಿದ್ದೀರಿ. ಸ್ವಲ್ಪ ಸುತ್ತಿಗೆಯ ನೋವನ್ನು ಸಹನೆ ಮಾಡಬೇಕು ಪ್ರೀತಿಯ ಬಾಬಾ. ಯಾವುದೇ ಜೀವನದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತದೆ ಎಂದರೆ ನಾನು ಆತ್ಮ ತಿಳಿದುಕೊಳ್ಳುತ್ತೇನೆ, ನನ್ನ ಬಾಬಾ ನನ್ನನ್ನು ಹುಡುಕುತ್ತಿದ್ದಾರೆ, ಪೂಜ್ಯನೀಯರನ್ನಾಗಿ ಮಾಡುತ್ತಿದ್ದಾರೆ. ಫೀಲ್ ಮಾಡಿ, ಬಾಬಾರವರ ಶಕ್ತಿಶಾಲಿ ಕಿರಣ ನನ್ನ ಮೇಲೆ ಬರುತ್ತಿದೆ. ನನ್ನ ಸಹನಾ ಶಕ್ತಿ ವೃದ್ಧಿಯಾಗುತ್ತಾ ಹೋಗುತ್ತಿದೆ, ವೃದ್ಧಿಯಾಗಿದೆ. ಕಡಿಮೆ ಎಂದರೆ ಕಡಿಮೆ, 1 ನಿಮಿಷ ಇದೇ ಅನುಭವ ಮಾಡೋಣ. ನನ್ನ ಆತ್ಮನ ಒಳಗಡೆ ಸಾಗರನ ಸಮಾನ ಎದುರಿಸುವಂತಹ ಶಕ್ತಿ ಇದೆ, ಏಕೆಂದರೆ ನಾನು ಸರ್ವಶಕ್ತಿವಂತನ ಸಂತಾನನಾಗಿದ್ದೇನೆ. ಎಲ್ಲ ದೊಡ್ಡದಕ್ಕಿಂತ ದೊಡ್ಡ ಮಾತು ಕೂಡ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ನನ್ನೊಳಗಡೆ ಇದೆ. ಯಾರಾದರೂ ನಿಂದನೆ ಮಾಡಲಿ, ಸ್ತುತಿ ಮಾಡಲಿ, ಒಳ್ಳೆಯದನ್ನು ಮಾಡಲಿ, ಕೆಟ್ಟದನ್ನು ಮಾಡಲಿ, ಮಾನ್ಯತೆ ಸಿಗಲಿ ಅಥವಾ ಅಪಮಾನವಾಗಲಿ, ಎಲ್ಲವನ್ನು ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ನನ್ನ ಆತ್ಮನ ಒಳಗಡೆ ಬಂದಿದೆ. ಹೇಗೆ ಸಮುದ್ರದಲ್ಲಿ ಎಲ್ಲ ರೀತಿಯಾದಂತಹ ನೀರನ್ನು, ಕೊಳಕನ್ನು ಸಮಾವೇಶ ಮಾಡಿಕೊಳ್ಳುತ್ತದೆ, ಅದರಂತೆ ನನ್ನ ಆತ್ಮನೂ ಸಹ ತಂದೆಯ ಸಮಾನ ಮಾಸ್ಟರ್ ಸಾಗರನಾಗಿದ್ದೇನೆ. ನನ್ನ ಸ್ಥಿತಿ ಸದಾ ಒಂದೇ ಸಮಾನವಿರುತ್ತದೆ.
ಎದುರಿಸುವಂತಹ ಶಕ್ತಿ ಇದೆ. ನನ್ನ ಆತ್ಮಿಕ ಸ್ಥಿತಿ ಒಂದು ಶ್ರೇಷ್ಠ ವಿಶಾಲ ಪರ್ವತದ ಸಮಾನವಿದೆ. ಯಾವುದೇ ಮಾಯೆ, ಯಾವುದೇ ಬಿರುಗಾಳಿ ಅಲುಗಾಡಿಸುವುದಕ್ಕೆ ಸಾಧ್ಯವಿಲ್ಲ. ನಾನಾತ್ಮ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸುವಂತಹ ಶಕ್ತಿ ಇದೆ, ಏಕೆಂದರೆ ಸರ್ವಶಕ್ತಿವಂತನ ಸಂತಾನನಾಗಿದ್ದೇನೆ. ನನ್ನ ಒಳಗಡೆ ಎದುರಿಸುವಂತಹ ಶಕ್ತಿ ಇದೆ. ನನ್ನ ಬಾಬಾರವರಿಂದ ನನಗೆ ಸದಾ ವಿಜಯಭವದ ವರದಾನ ಸಿಕ್ಕಿದೆ. ಈಗ ಯಾವುದೇ ವಿಘ್ನ ನನ್ನ ಎದುರುಗಡೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಸೋಲಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ಬಾಬಾ, ತಮ್ಮ ಶಕ್ತಿಶಾಲಿಯಾದ ನೆನಪು ಮನಸ್ಸಿನಲ್ಲಿ ನಡೆಯುವಂತಹ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿದೆ. ನಮ್ಮ ಬುದ್ಧಿಯನ್ನು ಸಮರ್ಥವನ್ನಾಗಿ ಮಾಡಿದೆ. ಬಾಬಾ, ತಮ್ಮ ಮಹಾವಾಕ್ಯ ಸದಾ ನೆನಪಿರುತ್ತದೆ. ನಾನು ಆತ್ಮಿಕವಾದಂಥ ಪ್ರಯಾಣಿಕನಾಗಿದ್ದೇನೆ. ಈ ಒಂದು ಪ್ರಯಾಣ ಅನ್ನುವುದು ಪೂರ್ಣವಾಗಲಿದೆ. ನಾನು ನನ್ನ ಬ್ಯಾಗೇಜನ್ನು ಎಲ್ಲ ಸಮಾವೇಶ ಮಾಡಿಕೊಂಡಿದ್ದೇನೆ. ನಾನು ಆತ್ಮಿಕ ಪ್ರಯಾಣಿಕ ವಾಪಸ್ ಮನೆಗೆ ಹೋಗುವುದಕ್ಕೆ ತಯಾರಾಗಿದ್ದೇನೆ. ನಾನಾತ್ಮ ಎವರ್ ರೆಡಿ ಆಗಿದ್ದೇನೆ. ಹೇಳಲಾಗುತ್ತದೆ, ಸರ್ವರ ಸಹಯೋಗದಿಂದ ಸುಖಮಯ ಸಂಸಾರವಾಗುತ್ತದೆ. ಈ ಒಂದು ಸಹಯೋಗದ ಶಕ್ತಿಯ ಆಧಾರದಿಂದ ನಾನು ಬ್ರಾಹ್ಮಣ ಆತ್ಮ ಬಾಬಾರವರ ಈ ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಯಾಗಬಹುದು. ಈ ಸಂಸಾರದಿಂದ ದುಃಖರೂಪಿ ಗೋವರ್ಧನ ಪರ್ವತವನ್ನು ಎತ್ತುವುದರಲ್ಲಿ ನಾನಾತ್ಮ ಬಾಬಾರವರ ಸಹಯೋಗಿಯಾಗಬೇಕು. ಈ ಒಂದು ಸಹಯೋಗದ ಶಕ್ತಿ ಪ್ರೀತಿಯ ಬಾಬಾ ನನಗೆ ನಿಮ್ಮಿಂದ ಸಿಕ್ಕಿದೆ. ನಾನು ಸರ್ವರ ಸಹಯೋಗಿ ಆತ್ಮನಾಗಿದ್ದೇನೆ. ಇಡೀ ಸಂಸಾರವೇ ನನ್ನ ಆತ್ಮಿಕ ಪರಿವಾರವಾಗಿದೆ.
ಸರ್ವರ ಉದ್ಧಾರ ಮಾಡುವುದು ನನ್ನ ಜವಾಬ್ದಾರಿಯಾಗಿದೆ. ಪ್ರೀತಿಯ ಬಾಪ್ದಾದಾರವರು ನನಗೆ ಈ ವರದಾನವನ್ನು ನೀಡಿದ್ದಾರೆ. ನಾನು ಸರ್ವರ ಉದ್ಧಾರ ಮೂರ್ತ ಆತ್ಮನಾಗಿದ್ದೇನೆ, ಸರ್ವರ ಸಹಯೋಗಿ ಆತ್ಮನಾಗಿದ್ದೇನೆ. ಮಧುರ ಬಾಬಾ, ತಾವು ನನಗೆ ವಿಸ್ತಾರವನ್ನ ಸಾರ ರೂಪದಲ್ಲಿ ತರುವುದನ್ನು ಕಲಿಸಿದ್ದೀರಾ. ನನ್ನನ್ನು ಅಂತರ್ಮುಖಿಯನ್ನಾಗಿ ಮಾಡಿದ್ದೀರಾ. ನಾನು ಆತ್ಮ ಯಾವಾಗ ಬೇಕೋ ಕರ್ಮವನ್ನು ಮಾಡುತ್ತಾ ವಿಸ್ತಾರದಲ್ಲಿ ಬರುತ್ತೇನೆ, ಹಾಗೂ ಯಾವಾಗ ಬೇಕೋ ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತೇನೆ. ಸೆಕೆಂಡಿನಲ್ಲಿ ತಮ್ಮ ನೆನಪಿನಲ್ಲೇ ಮುಳುಗಿ ಹೋಗುತ್ತೇನೆ. ಬನ್ನಿ, 1 ಸೆಕೆಂಡಿನಲ್ಲಿ ಬಿಂದುವಾಗೋಣ ಹಾಗೂ ಬಿಂದು ಬಾಬಾರವರ ಹತ್ತಿರ ಹೋಗೋಣ ಮನಸ್ಸು ಬುದ್ಧಿಯಿಂದ. मना लो मन से मिलन,
ರೀತಿಯ ಬಾಬಾ ತಾವು ಕಲಿಸಿಕೊಟ್ಟಿರುವಂತಹ ಈ ರಾಜಯೋಗದ ಅಭ್ಯಾಸದಿಂದ ನನ್ನ ಶಕ್ತಿಗಳು ವೃದ್ಧಿಯಾಗಿದೆ. ನಾವಾತ್ಮಗಳು ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟೆವು. ನಿಮ್ಮ ನೆನಪಿನಿಂದ ನನ್ನ ಬುದ್ಧಿ ವಿಶಾಲ ಹಾಗೂ ದುರಂದೇಶಿಯಾಗಿದೆ. ಮಧುರ ಬಾಬಾ, ಹಾಗೂ ಈ ಮನಸ್ಸು ಹಾಗೂ ಬುದ್ಧಿ ಎಂದೂ ಅಲ್ಚಲ್ನಲ್ಲಿ ಬರುವುದಿಲ್ಲ. ಸದಾ ಯಥಾರ್ಥವಾದ ನಿರ್ಣಯವನ್ನು ಮಾಡುತ್ತಾ ಹಾಗೂ ಸರ್ವಶಕ್ತಿವಂತ ಬಾಬಾ ತಮ್ಮ ನೆನಪಿನಿಂದಲೇ ನನ್ನ ಒಳಗಡೆ ಅಲೌಕಿಕವಾದಂಥ ಶಕ್ತಿಗಳು ಬಂದಿದೆ. ಧನ್ಯವಾದಗಳು ಬಾಬಾ, ತಮಗೆ ಲಕ್ಷ ಲಕ್ಷ ಧನ್ಯವಾದಗಳು. ಪರಮ ಪವಿತ್ರ ಬಾಬಾರವರಿಂದ ಪವಿತ್ರವಾದ ನೆನಪನ್ನು ಮಾಡುತ್ತಾ ನಾನು ಆತ್ಮ ಹಂಸ ಬುದ್ಧಿಯಾಗಿದ್ದೇನೆ. ನನ್ನ ಒಳಗಡೆ ಬೇಹದ್ದಿನ ಪರಿಶೀಲಿಸುವ ಶಕ್ತಿ ಬಂದಿದೆ. ಹೇಗೆ ಹಂಸ ನೀರು ಮತ್ತು ಕಲ್ಲನ್ನು, ಹಾಲು ಮತ್ತು ನೀರನ್ನು ಬೇರೆ ಮಾಡಿ ಕೇವಲ ಮುತ್ತನ್ನು ಆರಿಸುತ್ತದೆ, ಅದೇ ರೀತಿ ನನ್ನ ಆತ್ಮನೂ ಸಹ ಒಳ್ಳೆಯದು ಕೆಟ್ಟದರ ಪರಿಶೀಲನೆ ಮಾಡುತ್ತಾ ಕೇವಲ ಜ್ಞಾನದ ಮುತ್ತುಗಳನ್ನು ಸ್ವೀಕಾರ ಮಾಡುತ್ತೇನೆ. ನಾನು ಹಂಸ ಬುದ್ಧಿ ಆತ್ಮನಾಗಿದ್ದೇನೆ. ನನ್ನ ಒಳಗಡೆ ಪರಿಶೀಲಿಸುವ ಶಕ್ತಿ ಬಂದಿದೆ.
ಪ್ರೀತಿಯ ಬಾಬಾ, ನೀವು ನನಗೆ ಪುನಃ ನನ್ನ ಸರ್ವಶಕ್ತಿಗಳ ನೆನಪನ್ನು ತರಿಸಿದ್ದೀರಿ. ತನ್ನ ಸಮಾನ ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿದ್ದೀರಿ. ತಮಗೆ ಬಾರಂಬಾರ್ ಧನ್ಯವಾದಗಳು.